ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಸೀರಿಯಲ್ನ 5ನೇ ಎಪಿಸೋಡ್ ನೋಡೋಣ. ನಿನ್ನೆ ಸಂಚಿಕೆಯಲ್ಲಿ ನೋಡಿದ್ರಿ, ನಟರಾಜ್ ಅವರು ತಂಗಿ ಮನೆ ಹತ್ರ ಬಂದು ಕೂಗಾಡ್ಕೊಂಡಿದ್ರು. ನಟರಾಜ್ ಅವರು ಏನಾದರೂ ಕೊಲೆ ಮಾಡಿಬಿಡ್ತಾರೆ ಅಂತ ಹೆದರ್ಕೊಂಡು ಅಣ್ಣ ಮತ್ತು ತಂಗಿ ಒಳಗಡೆ ಹೋಗಿ ಬಾಗ್ಲಾಕೋತಾರೆ. ನಟರಾಜ್ ಕೇಳ್ತಾನೆ, ನನ್ನ ಮಕ್ಕಳಿಗೆ ಯಾರೂ ಇಲ್ಲ ಅಂತ ಅಂದ್ಕೋಬೇಡಿ. ಮನೆ ಹತ್ರ ಬಂದು ನಮ್ಮ ಮನೆ ಹತ್ರ ಬಂದು ಜಗಳ ಆಡ್ತಿರಲ್ಲ. ನಮ್ಮ ಮನೆಯಲ್ಲಿ ಏನಾದರೂ ಸ್ವಲ್ಪ ಶುಭ ಕಾರ್ಯ ನಡೆಯುತ್ತೆ ಅಂದರೆ ನಿಮಗೆ ಅಷ್ಟ್ಯಾಕೆ ಹೊಟ್ಟೆ ಕಿಚ್ಚು? ನಾನೇನು ನಿಮಗೆ ಅನ್ಯಾಯ ಮಾಡಿದ್ದೆ ಅಂತ ನಟರಾಜ್ ಕೇಳ್ತಾನೆ. ಮುಂಚೆ ನಿಮ್ಮಿಬ್ಬರನ್ನೂ ನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ನಲ್ಲ, ಅದೇ ನಂದು ತಪ್ಪಾಗಿದ್ದು. ನಾನೇನು ಕೇಳಿದ್ದೆ. ಮುಂಚೆ ಎಲ್ಲರೂ ಒಗ್ಗಟ್ಟಾಗಿ ಇರೋಣ ಅಂತ ಆಸೆ ಪಟ್ಟಿದ್ದೆ. ಅದೇ ತಪ್ಪ ನಂದು? ನಾನು ಮಾಡಿದ್ದು ಅದೇ ದೊಡ್ಡ ತಪ್ಪಲ್ಲ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಒಳಗಡೆ ಇರೋ ಅಣ್ಣ ಹೆದರ್ಸ್ತಾನೆ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತ ಹೆದರ್ಸ್ತಾನೆ ನಟರಾಜನ್ಗೆ. ನಟರಾಜ ಬಂದುಬಿಟ್ಟು, ನಾನು ನೋಡದೇ ಇರೋ ಪೊಲೀಸ ಕರಿ ಅಂತ ಹೇಳ್ತಾನೆ ನಟರಾಜು. ನೀವು ಯಾವ ಜಾಗಕ್ಕೆ ಕಿತ್ತಾಡ್ತಿರೋ ಅದೇ ಜಾಗದಲ್ಲೇ ನಿಮ್ಮಿಬ್ಬರನ್ನೂ ಹೂತಾಕ್ಬಿಡ್ತೀನಿ ಅಂತ ಹೇಳ್ತಾನೆ. ನನ್ನ ಮಕ್ಕಳಿಗೆ ಯಾರೂ ಇಲ್ಲ ಅಂದ್ಕೋಬೇಡಿ, ನಾನಿದ್ದೀನಿ ಅಂತ ಹೊರಟೋಗ್ತಾನೆ. ಇತ್ತ ಚಂದನ ಅವರು ಬೆಂಗಳೂರಿಗೆ ಹೊರಟಿರ್ತಾರಲ್ಲ, ಆರ್ಯ ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಯದ್ವಾ ತದ್ವಾ. ಚಂದನಗಂತೂ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಅಷ್ಟರಲ್ಲಿ ಅದಕ್ಕೆ ಹೇಳ್ತಾಳೆ, ಒಂದು ಯಾವುದಾದ್ರೂ ಸಾಂಗ್ ಹಾಕಿ ಆರ್ಯ ಅಂತ ಕೇಳಿದಾಗ ಇವನು ನನಗೆ ಡಿಸ್ಟರ್ಬ್ ಮಾಡಬೇಡಿ, ಡಿಸ್ಟ್ರ್ಯಾಕ್ಟ್ ಆಗ್ಬಿಡ್ತೀನಿ ಅಂತ ಬೈದ್ಬಿಡ್ತಾನೆ. ಅದಕ್ಕೆ ನಾನು ಹೇಳಲಿಲ್ವಾ ಅವನ ಜೊತೆಗೆ ಮಾತಾಡಿದರೆ ಅಷ್ಟೇ ನೀವು ಅಂತ ಚಂದನ ಹೇಳ್ತಾಳೆ. ಅಷ್ಟರೊಳಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗೋದು, ಒಂದು ಸ್ವಲ್ಪರಲ್ಲೇ ಅನಾಹುತ ತಪ್ಪೋಗುತ್ತೆ. ಇವಾಗ ನೋಡಿ, ಹರಿ ಕಾರು ಮತ್ತು ಆರ್ಯ ಅವರು ಮುಖಾಮುಖಿ ಸೈಡಲ್ಲಿ ಇನ್ನೇನು ಟಚ್ ಆಗೋದ್ರಲ್ಲಿರುತ್ತೆ. ಅಷ್ಟರಲ್ಲೇ ಸ್ಟಾಪ್ ಮಾಡ್ತಾರೆ ಇಬ್ಬರು. ಹರಿ ಓಡ್ಕೊಂಡು ಬಂದು ತನ್ನ ಕಾರಿಗೆ ಏನಾಗಿದೆ ಅಂತ ಚೆಕ್ ಮಾಡಿಕೊಂಡು ಆರ್ಯಗೆ ಬೈದು, ಯಾರೋ ನೀನು ಕಾರ್ ಡ್ರೈವಿಂಗ್ ಬರುತ್ತೋ ಇಲ್ಲೋ, ಎಲ್ಲಿ ಬೋರ್ಡ್ ಅಂತ ಬೈತಾ ಇರ್ತಾನೆ. ಅಷ್ಟರೊಳಗೆ ಆರ್ಯ ಕೆಳಗಡೆ ಇಳಿದು ಬರ್ತಾನೆ ನೋಡಿ. ಇವಾಗ ಇಬ್ಬರು ಸೇರಿ ದೊಡ್ಡ ಜಗಳ ಆಡ್ತಾನೇ ಇರ್ತಾರೆ ನೋಡಿ. ಅಷ್ಟರಲ್ಲಿ ಕಾರ್ ಇಳಿದು ಬರ್ತಾರೆ ಚಂದನ ಅವರಣ್ಣ ಜಗಳ ಬಿಡಿಸೋಕ್ಕೆ. ಬಟ್ ಇವ್ರ ಜಗಳ ಏನು ಕಮ್ಮಿ ಆಗೋದೇ ಇಲ್ಲ, ಹಾಗೆ ಜಗಳ ಮಾಡ್ಕೊಂಡಿರ್ತಾರೆ. ಅಷ್ಟರಲ್ಲಿ ಟ್ರಾಫಿಕ್ ಪೊಲೀಸ್ ಬರ್ತಾರೆ. ಟ್ರಾಫಿಕ್ ಪೊಲೀಸ್ ಬಂದು ಏನು ಈ ಥರ ಜಗಳ ಆಡ್ಕೊತಾ ಇದ್ದೀರಾ ಅಂತ ವಿಚಾರಿಸ್ತಾ ಇರಬೇಕಾದ್ರೆ ಆರ್ಯ ಹೇಳ್ತಾನೆ, ನೋಡಿ ಸಾರಿ, ಮಾಡೋದೆಲ್ಲ ತಪ್ಪು ಮಾಡಿಬಿಟ್ಟು ಲೇಡೀಸ್ ಜೊತೆಗೆ ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಒದ್ದೆ ಹೇಳ್ಕೊಂಡು ಮಾಡ್ತಾ ಇದ್ದಾನೆ ನೋಡಿ ಅಂತ ಹೇಳ್ತಾನೆ ಆರ್ಯ. ಒದ್ದೆ ಹೇಳ್ಕೊಂಡು ಹೋಗಿ ಅಂತ ಹೇಳಿದಾಗ, ಇಲ್ಲ ಸರ್, ಚಂದನ ಕೆಳಗಡೆ ಇಳಿದು ಬರ್ತಾಳೆ. ಇಲ್ಲ ಸರ್, ಆ ಹುಡುಗಂದೇನು ತಪ್ಪಿಲ್ಲ, ಎಲ್ಲ ತಪ್ಪಿರೋದು ಆರ್ಯಂದೇ ಅಂತ ಹೇಳ್ತಾಳೆ ಚಂದನ. ಹರಿಗೆ ಇಂಪ್ರೆಸ್ ಆಗೋದಕ್ಕೆ ಇದು ಒಂದು ಮಾತು ಸಾಕು. ಅವನು ಮೊದಲೇ ಎಲ್ಲ ಹುಡುಗಿಯರಿಗೂ ಲೈನ್ ಹೊಡೆದು ಮನೆಗೆ ಮಹಾಲಕ್ಷ್ಮಿನ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಳ್ತಾ ಇರ್ತಾನೆ. ಈ ಹುಡುಗಿ ಇಷ್ಟು ಹೇಳಿದ್ದಕ್ಕೆ ಫುಲ್ ಇಂಪ್ರೆಸ್ ಆಗಿ ಅವಳನ್ನೇ ನೋಡ್ತಾ ಇರ್ತಾನೆ ಹರಿ. ಸರಿ, ಇನ್ನೇನು ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಹೊರಡಿ ಇನ್ನು ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಾರೆ. ಎಲ್ಲರೂ ಹೋಗಿ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ ಆರ್ಯ ಸಿಟ್ಟಾಗಿ ಹೊರಡ್ತಾನೆ. ಹರಿಗಂತೂ ತುಂಬ ಖುಷಿಯಾಗಿರುತ್ತೆ ಈ ಹುಡುಗಿ ಈ ಥರ ಹೇಳೋದಕ್ಕೆ. ಹರಿ ಹೋಗಿ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೋಬೇಕಾದ್ರೆ ಅವರಣ್ಣ ಬಂದುಬಿಟ್ಟು, ಬೇಡ ಆರ್ಯ, ನಾನೇ ಡ್ರೈವಿಂಗ್ ಮಾಡ್ತೀನಿ ಅಂತ ಹೇಳ್ತಾನೆ. ಇನ್ನೇನು ಎಲ್ಲರೂ ಕೂತ್ಕೊಂಡು ಕಾರಲ್ಲಿ ಹೊರಟೋಗ್ತಾರೆ ಅನ್ನೋವಾಗ ಆರ್ಯ ತುರಾಯಿಸ್ಕೊಂಡು ಚಂದನನ್ನೇ ನೋಡ್ತಾ ಇರ್ತಾನೆ. ಇಲ್ಲಿ ಚಂದನ ಅವರ ಗಾಡಿ ಪಾಸ್ ಆಗ್ತಿದ್ದಂತೆ ಇತ್ತ ಹರಿ ಕನಸು ಕಾಣ್ತಾ ಇರ್ತಾನೆ ನೋಡಿ ನಿಂತ್ಕೊಂಡು. ಕನಸಲ್ಲಿ ಒಂದು ಡ್ಯುಯೆಟ್ ಕೂಡ ಹಾಡ್ಬಿಡ್ತಾನೆ ಚಂದನ ಜೊತೆಗೆ. ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗ ನೀ ತುಂಬಿದೆ. ಗಣೇಶ್ ಅವರ ಸೂಪರ್ ಹಿಟ್ ಸಾಂಗ್ ಇದೆಯಲ್ಲ, ಆ ಸಾಂಗಿಗೆ ಇವನು ಕನಸಲ್ಲಿ ಡ್ಯುಯೆಟ್ ಹಾಡ್ಕೊತಾ ಇರ್ತಾನೆ ಚಂದನ ಜೊತೆಗೆ. ಈ ಸೀನೆಲ್ಲ ತುಂಬ ಚೆನ್ನಾಗಿ ಬಂದಿದೆ, ಡೈರೆಕ್ಟ್ರು ತುಂಬ ಚೆನ್ನಾಗೇ ತೆಗ್ದಿದ್ದಾರೆ. ಇತ್ತ ಆರ್ಯ ಅವ್ರ ಮನೆಗೆ ಬಂದು ಇಳಿತಾರೆ ಕಾರಿಂದ. ಸಿಟ್ ಮಾಡಿಕೊಂಡು ಹೋಗ್ಬಿಡ್ತಾನೆ ಆರ್ಯ ಒಳಗಡೆ. ಆರ್ಯನ ತಾಯಿ ಚಂದನ ಹತ್ರ ಹೇಳ್ತಾಳೆ, ನೀನು ಈಗ ಮಾಡಬಾರ್ದಾಗಿತ್ತಮ್ಮ, ಅವನು ಸಿಟ್ಟು ಮಾಡಿಕೊಂಡ್ರೆ ಇಡೀ ದಿನ ಅವನನ್ನು ಸಂಭಾಳಿಸೋದು ತುಂಬ ಕಷ್ಟ ಆಗುತ್ತೆ ಅಂತ ಒಳಗಡೆ ಹೋಗ್ತಾಳೆ.
ಚಂದನ ಅವ್ರ ಅಣ್ಣ ಹೇಳ್ತಾನೆ, ನೀನು ಒಳಗಡೆ ಹೋಗಿ ಸಾರಿ ಕೇಳು, ಇಲ್ಲಾಂದರೆ ಅಪ್ಪಗೆ ಗೊತ್ತಾದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಒಳಗಡೆ ಬಂದು ಆರ್ಯಂಗೆ ಸಾರಿ ಕೇಳ್ತಾನೆ ಅವರಣ್ಣ. ಸಾರಿ ಕೇಳಬೇಕಾಗಿರೋದು ನೀವಲ್ಲ ಚಂದನ ಅಂತ ಆರ್ಯ ಹೇಳಿದಾಗ ಆರ್ಯ ಚಂದನಗೆ ದಬಾಯಿಸಿ ಕೇಳ್ತಾ ಇರ್ತಾನೆ, ನೀನು ನನಗೆ ಸಪೋರ್ಟ್ ಮಾಡಬೇಕು, ನೀನು ನನ್ನ ಮದುವೆ ಆಗೋ ಹುಡುಗಿ ತಾನೇ, ಅವನಿಗೇಕೆ ಸಪೋರ್ಟ್ ಮಾಡಿದೆ ಅಂತ ಕೇಳ್ತಾನೆ. ಸಪೋರ್ಟ್ ಅಂದರೆ ಈ ಥರ ಅಲ್ಲ, ಅವರು ಕರೆಕ್ಟ್ ಇದ್ದು ನೀವು ರಾಂಗ್ ಇರಬೇಕಾದ್ರೆ ನಿಮಗೆ ಹೇಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ, ಇಷ್ಟ್ರ ಮೇಲೂ ನೀವು ಈಗ ಮಾತಾಡ್ತೀರ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಸಾರಿ ಅಂತ ಕೇಳಿ ಹೊರಟೋಗ್ತಾಳೆ. ಆರ್ಯನ್ಗೆ ಇನ್ನೇನು ಮಾಡೋಕ್ಕಾಗಲ್ಲ, ಸಿಟ್ಟಾಗಿ ಕುತ್ಕೋತಾನೆ. ಅಮ್ಮ ನನಗೆ ಮಲ್ಬರಿ ಜ್ಯೂಸ್ ಮಾಡಿಕೊಡಮ್ಮ ಅಂತ ಕೇಳ್ತಾನೆ. ಇತ್ತ ಚಂದನದ ಗುಡಿಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮುತ್ತುರಾಜ್ ಅವರು ಅಡುಗೆ ಮಾಡಿ ಎಲ್ಲರನ್ನೂ ಕರೀತಾ ಇರ್ತಾರೆ, ಊಟ ಮಾಡೋಣ ಬನ್ನಿ ಅಂತ. ಅಷ್ಟರಲ್ಲಿ ಇವರಿಬ್ಬರು ಕಾನ್ವರ್ಸೇಷನ್ ನಡೀತಾ ಇರುತ್ತೆ ನೋಡಿ. ಹರಿ ಹೇಳ್ತಾ ಇರ್ತಾನೆ ಮಯೂರನ್ ಜೊತೆಗೆ, ಇವತ್ತು ಸಿನಿಮಾ ಸ್ಟೈಲಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಕಣೋ, ಒಂದು ಹುಡುಗಿ ನನಗೆ ಬಚಾವ್ ಮಾಡಿದ್ಲು, ನನ್ನ ಕಾರನ್ನು ಸ್ಕ್ರ್ಯಾಚ್ ಆಗೋದು ತಪ್ಪೋಯ್ತು, ನಾನು ಜೈಲ್ಗೆ ಹೋಗೋದು ತಪ್ಪೋಯ್ತು ಅಂತ ತಮ್ಮನಿಗೆ ಹೇಳ್ತಾ ಇರ್ತಾನೆ. ನೀನೆಲ್ಲ ಹರಿಕತೆ ಬಿಡ್ತಾ ಇದೀಯ ಅಂತ ಮಯೂರ ಹೇಳಿದಾಗ ಕನಸು ಕಾಣ್ಕೊತ ಮಲ್ಕೋತಾನೆ ಹರಿ ಚಂದನ ಬಗ್ಗೆ. ಸರಿ ಸರಿ ಊಟಕ್ಕೆ ಬನ್ನಿ ಅಂತ ಮುತ್ತುರಾಜ್ ಜೋರಾಗಿ ಕರೀತಾನೆ. ಅಷ್ಟರಲ್ಲಿ ಬಾಗಿಲು ತಟ್ಟೋ ಸೌಂಡ್ ಬರುತ್ತೆ. ಮಯೂರ ಹೊರಗಡೆ ಬರ್ತಾನೆ. ಭಾರತಿ ಮತ್ತು ವೈಭವಿ ಇಬ್ಬರು ಬಂದಿರ್ತಾರೆ ಊಟ ಹಿಡ್ಕೊಂಡು. ಬಿರಿಯಾನಿ ಮತ್ತು ಗುಲಾಬ್ ಜಾಮೂನ್ ತೊಗೊಂಡು ಬಂದಿರ್ತಾರೆ ಅವ್ರ ಮಾವಂಗೆ ಕೊಡೋಕ್ಕೆ ಅಂತ. ಈ ಹುಡುಗಿ ಗೊತ್ತಲ್ಲ ವೈಭವಿ ಅಂತ, ಕಂಠೀರವನ್ನು ಲವ್ ಮಾಡ್ತಾ ಇರೋ ಹುಡುಗಿ ಇವಳು. ಹಾಗೆ ಕಂಠೀರವ ಮನೆಯಲ್ಲಿ ಕಾಣದೇ ಇರೋ ಕಾರಣ ಇವಳು ಕಂಠೀರವನ್ನೇ ಹುಡುಕ್ತಾ ಇರ್ತಾಳೆ. ಅಷ್ಟರಲ್ಲಿ ಮುತ್ತುರಾಜ್ ಬಂದುಬಿಟ್ಟು, ಯಾಕೆ ನಿಮ್ಮಮ್ಮ ಬೈತಾರೆ ಬರೋದು ನೀವು ಅಂತ ಕೇಳಿದಾಗ ನಟರಾಜನು ಹೇಳ್ತಾನೆ, ಅವ್ರನ್ನ ಒಳಗಡೆ ಬಿಟ್ಕೋಬೇಡ, ಅವ್ರ ಅಮ್ಮನ ಥರನೇ ಅವಳು, ಸರಿ ಇಲ್ಲ ಅವಳು ಅಂತ ಹೇಳ್ತಾನೆ. ಅದಕ್ಕೆ ಹರಿ ಹೇಳ್ತಾನೆ, ಹಿತ್ಲು ಬಾಗಿಲಿಂದ ಯಾಕೆ ಬರೋದು, ಮುಂದಿನ ಬಾಗಿಲಿಂದನೇ ಬರ್ಬೋದಲ್ಲ ನಮ್ಮಣ್ಣನ ಮದುವೆ ಮಾಡಿಕೊಂಡು ಅಂತ ಹರಿ ಹೇಳಿದಾಗ ಅವರಿಬ್ಬರು ಸುಮ್ಮನೆ ಏನು ಮಾತಾಡೋದೇ ಇಲ್ಲ, ಊಟನ ಇಟ್ಬಿಟ್ಟು ಸುಮ್ಮನೆ ಹೊರಟೋಗ್ತಾರೆ. ಆವಾಗ ಹರಿ ಹೇಳ್ತಾನೆ, ನೋಡೋಣ ಇವ್ರದ್ದು ಇಷ್ಟೇ ಕತೆ ಅಂತ ಹೇಳಿದಾಗ ಅದಕ್ಕೆ ಮುತ್ತುರಾಜ್ ಹೇಳ್ತಾನೆ, ಇಷ್ಟಾದರೂ ಅವರು ಮಾಡ್ಕೊಂಡು ಬಂದ್ರಲ್ಲ, ಅದಕ್ಕಾದ್ರೂ ನಾವು ಸಂತೋಷ ಪಡಬೇಕು, ಅದನ್ನೇ ಊಟ ಮಾಡೋಣ ಬನ್ನಿ ಅಂತ ಎಲ್ಲರನ್ನೂ ಕೂರಿಸ್ಕೊಂಡು ಊಟ ಮಾಡ್ತಾರೆ. ಅಣ್ಣ ತಮ್ಮಂದಿರೆಲ್ಲ ಖುಷಿಯಾಗಿ ಊಟ ತಿಂತಾ ಇರಬೇಕಾದ್ರೆ ಮಯೂರ ಹೇಳ್ತಾನೆ, ಅಣ್ಣ ನಮ್ಮನೆಗೂ ಒಂದು ಹುಡುಗಿ ಬಂದೇ ಬರ್ತಾಳೆ, ಚಿಟ್ಟೆ ಮನಸ್ಸಿರೋ ಹುಡುಗಿ, ನಮ್ಮನೆ ಎಲ್ಲನೂ ಚೇಂಜ್ ಮಾಡೇ ಮಾಡ್ತಾಳೆ, ನೋಡ್ತಾ ಇರೋಣ ಅಂತ ಹೇಳಿದಾಗ ಅಷ್ಟರಲ್ಲಿ ಬೆಳಕರಿಯುತ್ತೆ. ಚಂದನ ಡ್ರಾಯಿಂಗ್ ಮಾಡ್ತಾ ಇರ್ತಾಳೆ, ಚಿಟ್ಟೆ ಬಿಡಿಸ್ತಾ ಇರ್ತಾಳೆ. ಅಷ್ಟರಲ್ಲಿ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಮುತ್ತುರಾಜ್ಗೆ ಹುಡುಗಿ ನೋಡ್ಕೊಂಡು ಬಂದಿರ್ತಾರಲ್ಲ ಅವರೆಲ್ಲ ಫ್ಯಾಮಿಲಿ ಮುತ್ತುರಾಜ್ ಮನೇನ ನೋಡೋಕ್ಕೆ ಬಂದಿರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಈ ಕತೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.